ನಿನ್ನ ಜೊತೆಯಲಿ ಜೊತೆಯಲಿ. ಅಮ್ಮ ಒಂದು ನಿಮಿಷ, ಮಿಕ್ಕಿದ ಆಚರಣೆ ಎಲ್ಲ ಇವ್ರು ಮಾಡಲಿ, ತಣ್ಣೀರು ಸ್ನಾನ ಒಂದು ಇವ್ರ ಬದಲಿಗೆ ನಾನು ಮಾಡ್ತೀನಿ. ಸುಮ್ಮನೆ ಬಿಡಮ್ಮ ಸಾಕು. ಈ ವಿಷಯ ಇಷ್ಟೊಂದೆಲ್ಲ ಬೆಳೆಯಕ್ಕೆ ನೀನೇ ಕಾರಣ ಅಲ್ಲ. ಅವರಲ್ಲಿ ಇವನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ದಾರೆ, ನೀ ನೋಡಿದ್ರೆ ತಣ್ಣೀರು ಸ್ನಾನದ ಬಗ್ಗೆ ಚಿಂತೆ ಮಾಡ್ತಿದೀಯಲ್ಲ. ಮುಟ್ಬೇಡ ನನ್ನ, ಅವ್ನು ಕರೀಲೋ ಬೇಡ. ಅವ್ನು ಕರೆದ್ರೆ ನನ್ನ ಮೈಗೆಲ್ಲ ಉರಿದೋಗುತ್ತೆ. ಯಾಕೆ ಪಾರು, ನಾನೇನ್ ಮಾಡಿದೆ? ಮುಚ್ಚ ಬಾಯಿ. ಅಲ್ಲೆಲ್ಲೋ ದಿಕ್ಕಾಪಾಲಾಗಬಾರ್ದು ಅಂತ ಇಲ್ಲಿ ಬಂದು ಸೇರಿಸಿದ್ರೆ ನನ್ನ ಮಗಳ ಬಾಳನ್ನ ಹಾಳು ಮಾಡಕ್ಕೆ ಹೊರಟಿದೀಯಾ? ಇಲ್ಲ ಕಣೆ ಪಾರು, ನಾನು. ಮುಚ್ಚ ಬಾಯಿ. ಇಷ್ಟ ಧೈರ್ಯ ಇದ್ರೆ ನೀನು ಶಾಲಿನಿ ಮನೆ ಬಾಗ್ಲ ಹತ್ರ ಹೋಗ್ತೀಯಾ? ಇಲ್ಲ ಕಣೆ ಪಾರು, ನಾನು ಬೇಕು ಅಂತ ಮಾಡಲಿಲ್ಲ. ಅಮ್ಮನ್ ನೋಡಬೇಕು ಅನ್ನಿಸ್ತು, ಅದಕ್ಕೆ ಹೋದೆ. ನೋಡ್ಬೇಕು ಅನ್ನಿಸ್ತಂತೆ. ನೋಡ್ಬೇಕು ಅಂತ ನನ್ನ ಮಗಳು ಇಷ್ಟು ವರ್ಷ ಕಣ್ಣೀರಲ್ಲೇ ಕೈ ತೊಳೆದಿದ್ದಾಳೆ ಕಣೆ. ಈಗೇನೋ ಒಂದು ದಡ ಸೇರಿದ್ಲು, ನೆಮ್ಮದಿ ಆಗಿದ್ದಾಳೆ ಅಂದ್ರೆ ಅವ್ರ ಸಂತೋಷಕ್ಕೆ ಕಲ್ಲು ಹಾಕಕ್ಕೆ ಹೋಗಿದ್ಯಾ? ಯಾಕೆ ಹೀಗೆ ಮಾಡ್ದೆ? ಹೋಗೆ. ಯಾಕೆ ನನ್ನ ಜೀವ ಹಿಂಡ್ತೀಯ? ಎಲ್ಲಾದ್ರೂ ಹಾಳಾಗಿ ಹೋಗು. ಸರಿ ಪಾರು, ನಾನು ನಿಂದಿದ್ರೆ ತಾನೇ ನಿಂಗೂ ಅಮ್ಮಂಗೂ ತೊಂದರೆ. ನಾನೇ ಹೋಗ್ಬಿಡ್ತೀನಿ. ಎಲ್ಲಿ ಹೋಗ್ತೀಯಾ? ಎಲ್ಲಾದರೂ ಸರಿ ಪಾರು, ನಾನೊಬ್ಳು ಅನಾಥೆ ಅಲ್ವಾ, ಯಾರು ಕೇಳಲ್ಲ, ನೀನು ಕೇಳೋ ಆಗಿಲ್ಲ. ನಾನು ಯಾವ ಊರಿಗೆ ಹೋದ್ರೂ ಸರಿ, ನಾನು ಹೆಂಗಿದ್ರೂ ಸರಿ, ನಾನು ರೋಡ್ ಮೇಲೆ ಮಲ್ಕೊಂಡ್ರೂ ಸರಿ, ನಾನು ಊಟ ಮಾಡ್ತಾ ಇದ್ರೇನೂ ಸರಿ, ನಾನು ಹತ್ರೂ ಸರಿ, ನಾನು ರೋಡ್ ಮೇಲೆ ಸತ್ರೂ ಸರಿ. ವೈಶು, ನಿನ್ ಕಾಲು ಹಿಡ್ಕೊತೀನಿ ಕಣೆ, ಆ ಥರ ಎಲ್ಲ ಮಾತಾಡಬೇಡ. ನಾನೇನು ಕೇಳಬೇಡ್ವೆ ಪಾರು, ನಾನು ತಡಿಲೂ ಬೇಡ. ನಾನಿದ್ರೆ ತಾನೇ ನಿಮಗೆ ಕಷ್ಟ. ನೀನು ಹೇಳ್ದಾಗ ನಾನೇ ಎಲ್ಲಾರ ಹಾಳೋಗಿ ಹೋಗ್ತೀನಿ. ತಪ್ಪಾಯ್ತು ಕಣೆ, ಸಾರಿ. ನನ್ನ ಮಗಳು ಭಾಳ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ರಾಕ್ಷಸಿ ಥರ ನಡ್ಕೊಂಡ್ಬಿಟ್ಟೆ. ನನ್ನ ತಪ್ಪಾಯ್ತು. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಡೆ. ಯಾವುದೇ ಕಾರಣಕ್ಕೂ ಶಾಲಿನಿ ತಟ್ಟೆಗೆ ಹೋಗ್ಬೇಡ. ನಿನಗೆ ಕೈ ಮುಗಿತೀನಿ, ಹೋಗ್ಬೇಡ್ರೆ ಅವಳ ಪಾಡಿಗೆ ಅವಳು ಇರೋಗಿ ಬಿಟ್ಬಿಡು. ತುಂಬ ಹೊಡೆದ್ಬಿಟ್ನ ನಿನ್ನ, ನೋವಾಯ್ತಾ? ಏನ್ ಮಾಮ್ ಇಷ್ಟೊಂದು ಕೊರಿತಾ ಇದೆ? ಇದನ್ನ ಹಾಕೊಂಡೆ ನನ್ ಗತಿ. ಏನೂ ಆಗಲ್ಲ, ಹಾಕೋ ಬೇಗ. ಈಗ ಆನಂದ ಆಯ್ತಾ ನಿನ್ಗೆ? ಶ್ರೀ ಆಂಜನೇಯಾಯ ನಮಃ, ಶ್ರೀರಾಮಭಕ್ತಾಯ ನಮಃ, ಶ್ರೀರಾಮದೂತಾಯ ನಮಃ, ಮಹಾಬಲನೇ ನಮಃ. ಮಾಮ್ ನೀನು ಹೋಗು ಮಾಮ್, ನನ್ಗೊಂಥರ ಆಗತ್ತೆ. ಹೆಂಡತಿ ಮುಂದೆ ಇಲ್ಲದೆ ಇರೋ ಮುಜುಗ್ರ ಈ ಅಮ್ಮನ ಮುಂದೆ ಏನೋ ನಿಂಗೆ? ಹಂಗಲ್ಲ ಮಾಮ್, ನೀನು ಹೋಗು ಪ್ಲೀಸ್ ಮಾಮ್, ಹೋಗು. ಶ್ರೀ ಆಂಜನೇಯಾಯ ನಮಃ, ಶ್ರೀರಾಮದೂತಾಯ ನಮಃ.
ಈಗ ತೃಪ್ತಿ ಆಗಿರ್ಬೇಕಲ್ವ ನಿನಗೆ? ನನ್ನ ಮಗನ ಎಷ್ಟು ಮುದ್ದಾಗಿ ಬೆಚ್ಚಗೆ ಬೆಳೆಸಿದ್ದೆ, ಆದರೆ ಇವತ್ತು ತಣ್ಣೀರಲ್ಲಿ ಸ್ನಾನ ಮಾಡಿ ಗಡಗಡ ನಡ್ಗೋ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲ ಅವನ್ನ. ನಾನು ಏನು ತಪ್ಪು ಮಾಡಿದ್ನಮ್ಮ? ಏನು ಮಾಡ್ದೇನೆ ಇಷ್ಟೆಲ್ಲ ಆಗೋಯ್ತಾ? ಹುಟ್ಟಿದಾಗಿಂದ ನನ್ನ ಅಪ್ಪ ಅಮ್ಮನ ಹತ್ರ ಆಗಲಿ, ನನ್ನನ್ನು ಕಟ್ಕೊಂಡು ಗಂಡನ ಹತ್ರ ಆಗಲಿ ನಾನು ಸಾರಿ ಕೇಳ್ದವಳೆ ಅಲ್ಲ. ಆದರೆ ಇವತ್ತು ಎಲ್ಲರ ಮುಂದೆ ನಿನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡಿಬಿಟ್ಟೆ. ತಪ್ಪಾಯ್ತಮ್ಮ. ಅಭಯ್ ಅಷ್ಟು ಎಕ್ಸೈಟ್ ಆಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿತ್ತು, ಎಲ್ಲ ಗೊತ್ತಿದ್ದೆ. ನನ್ನ ವಿರುದ್ಧ ನನ್ನ ಮಗನ ಎತ್ತು ಕಟ್ತಾ ಇರೋದು, ತಾಯಿ ಮಗನ ಮಧ್ಯೆನೇ ತಂದಿಡ್ತಾ ಇರೋದು. ಒಟ್ಟಲ್ಲಿ ಹೇಗೆ ನೋಡಿದ್ರು ಈ ಮನೆ ಉದ್ಧಾರ ಮಾಡಕ್ಕಂತೂ ನೀನು ಬಂದಿಲ್ಲ. ಸಾಕು ಮಾಮ್. ಅರೆ ಪುಟಾಣಿ, ನೀನ್ ಯಾಕಪ್ಪ ವೃತ್ತ ಮಧ್ಯದಲ್ಲೇ ಬಿಟ್ಬಿಟ್ಟು ಬಂದೆ? ನೀನೇನೇನು ಹೇಳ್ತೀಯ ಅಂತ ಕೇಳಿಸ್ಕೊಳ್ಳೋದಿಕ್ಕೆ ಮಾಮ್. ಬೇಡ ಮಾಮ್, ಸೀನಿಯರ್ ವಿಷಯದಲ್ಲಿ ತಪ್ಪು ಮೇಲಿನ ತಪ್ಪು ಮಾಡ್ತಿದ್ಯಾ ನೀನು. ಅವ್ರು ಕೆಟ್ಟವ್ರಲ್ಲ ಮಾಮ್, ನಿನ್ನಷ್ಟೇ ಒಳ್ಳೆಯವರು. ದಯವಿಟ್ಟು ಅರ್ಥ ಮಾಡ್ಕೊ ಪ್ಲೀಸ್. ಅರ್ಥ ಮಾಡ್ಕೋತಾ ಇದ್ದೀನಪ್ಪ. ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಬೇಡ ಮಾಮ್. ಏನು ನೀನು ಅವ್ರನ್ನ ಬೈಕೊಂಡೇ ಇರ್ತೀಯ ಅಥವಾ ನಾನು ವ್ರತ ನಿಲ್ಲಿಸ್ಲಾ? ಅಯ್ಯಯ್ಯೋ, ಹಾಗೆ ಮಾತ್ರ ಮಾಡಬೇಡ ಪುಟಾಣಿ. ನಿನ್ನ ಕಷ್ಟ ನೋಡಿ ಸಂಕಟ ಆಯಿತು, ಅದಕ್ಕೆ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟೆ. ನೀ ಹೇಳ್ದಾಗೇನೆ ಶಾಲಿನಿ ಒಳ್ಳೆಯವಳೆ, ಬೇಜಾರು ಮಾಡ್ಕೊಬೇಡಮ್ಮ ಶಾಲಿನಿ. ನೋಡಿದ್ರ ಶಾಲಿನಿ, ಇಷ್ಟೇ ನಾವಮ್ಮ ಅಂದ್ರೆ 2 ನಿಮಿಷದ ಕೋಪ, ಮಿಕ್ಕಿದ್ದೆಲ್ಲ ಪ್ರೀತಿ. ಆರಾಮಾಗಿರಿ. ಆರಾಮಾಗಿರ್ತಾಳೆ ಬಿಡು. ನೀ ಹೋಗು, ಬೇಗ ಸ್ತೋತ್ರ ಎಲ್ಲ ಹೇಳಿ ಮುಗಿಸು, ಹೋಗು. ಏನು ಮಾಡೋಕ್ಕಾಗಲ್ಲ. ಮಗ ಎದುರು ಬಿದ್ದ ಅಂತಂದ್ರೆ ಸೊಸೆಗೆ ಗುಲಾಮ್ಲಾಗೆ ಬದುಕಬೇಕು. ಅಭಯ್, ಅಭಯ್, ಯಾಕೋ ನಡುಗ್ತಾ ಇದೆಯಾ? ಚಳಿನೇನೋ? ಅಭಯ್, ಅಯ್ಯೋ ರಂಗ, ನಾನು ಏನು ಮಾಡಲಿ ಇವಾಗ? ವ್ರತದ ನೇಮಕದ ಪ್ರಕಾರ ನಾನು ಇವನನ್ನ ಮುಟ್ಟೋ ಹಾಗಿಲ್ಲ. ಮುಟ್ಟೆ ಹೋದರೆ ನಾನು ಹೇಗೆ ಇವನಿಗೆ? ಬೆಂಕಿ ಥರ ಸುಡ್ತಾ ಇದೆಯಲ್ಲೋ ಜ್ವರ. ಹಿಂಗೆ ತಣ್ಣೀರು ಸ್ನಾನ ಮಾಡಬಾರ್ದಿತ್ತು. ಈಗ ನೋಡು.
ಆಗಲ್ಲ ಪುಟ್ಟ. ಇನ್ನು ಅರ್ಧ ಗಂಟೆಲಿ ಜ್ವರ ಕಮ್ಮಿ ಆಗುತ್ತೆ. ನೀನು ಆರಾಮಾಗಿ ರೆಸ್ಟ್ ತಗೋ. ನಾನು ಇಲ್ಲೇ ಆಚೆ ಮಲ್ಕೊಂಡಿರ್ತೀನಿ. ಏನಾದರೂ ಬೇಕಾದರೆ ನನ್ನ ಕೂಗು ಆಯಿತಾ? ನನ್ನ ಬಿಟ್ಟು ಹೋಗ್ಬೇಡ್ರಿ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ವೋ, ಇಲ್ಲೇ ಆಚೆನೇ ಇರ್ತೀನಿ. ನೀವು ನನ್ನ ಪಕ್ಕದಲ್ಲೇ ಇರಬೇಕು. ಹೇಗಾಗತ್ತೆ ಅಭಯ್? ವ್ರತ ಮಾಡ್ತಾ ಇರೋದು ನಿನಗೂ ಗೊತ್ತಲ್ವಾ? ಇಷ್ಟು ಮಾಡಿರೋದು ಗೊತ್ತಾದ್ರೇ ಶಾಸ್ತ್ರಿಗಳು ಬೈತಾರೆ. ನಿಮಗೆ ನಾನು ಮುಖ್ಯನಾ ಅಥವಾ ಶಾಸ್ತ್ರಿಗಳು ಮುಖ್ಯನಾ? ಅದು ನಾನು ಕೇಳಿದ್ದಕ್ಕೆ ಹೇಳ್ರಿ. ನಾನು ಮುಖ್ಯನಾ ಶಾಸ್ತ್ರಿಗಳು ಮುಖ್ಯನಾ? ನೀವೇ ಕಣೋ. ಆದ್ರೂ ಗೀದ್ರು ಏನು ಹೇಳ್ಬೇಡ್ರಿ, ಏನು ಮಾತಾಡಬೇಡಿ. ನೀವು ನನ್ನ ಹತ್ರನೇ ಇರಬೇಕು. ನೀವು ನನ್ನ ಹತ್ರ ಇದ್ರೆ ನನಗೆ ಸೆಕ್ಯೂರ್ಡ್ ಫೀಲ್ ಅನ್ಸುತ್ತೆ. ಪ್ಲೀಸ್ ಶಾಲಿನಿ, ಪ್ಲೀಸ್ ಕಣ್ರಿ, ಐ ನೀಡ್ ಯು ಶಾಲಿನಿ, ಪ್ಲೀಸ್. ಅಮ್ಮ, ಅದು ರಾತ್ರಿ ಇವನಿಗೆ ನಿನ್ನ ವಿವರಣೆ ಬೇಕಾಗಿಲ್ಲ ನಂಗೆ. ನೋಡಿದ್ರೆ ಗೊತ್ತಾಗೋದಿಲ್ವಾ? ಎಷ್ಟು ಹೇಳಿದ್ರು ನಿಮಗೆ ಬುದ್ಧಿನೇ ಬರೋದಿಲ್ಲ ಅಲ್ವಾ? ಶಾಸ್ತ್ರಿಗಳು ನಿಮ್ಮಿಬ್ಬರಿಗೂ ದೂರ ದೂರ ಇರಬೇಕು ಅಂತ ತಾನು ಹೇಳಿರೋದು. ನೀವಿಬ್ರು ಈ ರೂಮಲ್ಲಿ ಸೇರ್ಕೊಂಡು ಶ್ರೇಯ, ನೀನ್ ಇಷ್ಟೊಂದು ನಾಚಿಕೆ ಬಿಟ್ಟಿದೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲಪ್ಪ. ಇಲ್ಲಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ರಾತ್ರಿ ಎಲ್ಲ ಇವನಿಗೆ ಫುಲ್ ಹುಷಾರಿಲ್ದೆ ಜ್ವರ ಬಂದು ನರಳ್ತಾ ಇದ್ದ. ನನಗೆ ಗಾಬರಿ ಆಯ್ತು. ಔಷಧಿ ಕೊಟ್ಟು ಪಕ್ಕದಲ್ಲೇ ಕೂತಿದ್ದೆ. ಗೊತ್ತಾಗ್ದೆ ಹಾಗೆ ಮಲಗ್ಬಿಟ್ಟಿದ್ದೀನಮ್ಮ. 30 ವರ್ಷದ ಹೆಂಗ್ಸಾಗಿದೀಯ ನೀನು. ಗೊತ್ತಾಗ್ಲಿಲ್ಲ ಅಂದ್ರೆ ಏನರ್ಥ? ಮಾಮ್, ಏನಿದು ಬೆಳಗ್ಗೆನ? ಏನಾಯ್ತು ನಿಂಗೆ? ಇನ್ನು ಏನೋ ಆಗ್ಬೇಕು.
ನಿಂಗೆ ಹುಷಾರಿಲ್ಲ ಆದ್ರೆ ನೋಡ್ಕೊಳಕ್ಕೆ ಹೆಂಡತಿನೇ ಆಗ್ಬೇಕಾ? ನನಗೆ ಹೇಳಿದ್ರೆ ನಾನು ನೋಡ್ಕೊಳ್ಳಲ್ಲ ಅಂತಿದ್ನ. ಬಿಟ್ಬಿಡು ಮಾಮ್, ಸುಮ್ಮನೆ ಬೆಳಗ್ಗೆನೆ ಕಿರಿಕ್ ಮಾಡಬೇಡ. ನಾನು ಚಳಿ ಜ್ವರ ಬಂದು ಒದ್ದಾಡ್ತಿದ್ರೆ ಇವ್ರು ನನ್ನನ್ನು ಕೇರ್ ಮಾಡೋದು ಮುಖ್ಯನಾ ಅಥವಾ ನಿನಗೆ ವಿಷಯ ತಿಳಿಸೋದು ಮುಖ್ಯನಾ? ನನಗೆ ನೇಮ ನಿಷ್ಠೆ ಅಂತ ಬಂದ್ರೆ ನನಗೆ ವಿಷಯ ತಿಳಿಸೋದೇ ಮುಖ್ಯ. ದಿಸ್ ಇಸ್ ಟೂ ಮಚ್. ಸುಮ್ಮನೆ ಬಿಟ್ಬಿಡು, ಚರ್ಚೆ ಬೇಡ. ಹೇಗೋ ಬಿಟ್ಬಿಡಕ್ಕಾಗುತ್ತೆ? ಮತ್ತೆ ಇದಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ನೀವಿಬ್ರು ಪದೇ ಪದೇ ತಪ್ಪು ಮಾಡ್ತಾನೆ ಇದ್ದೀರಾ. ಬರೀ ಕೈ ಮುಟ್ಟಿದಕ್ಕೆ ಶಾಸ್ತ್ರಿಗಳು ಎಷ್ಟು ಕೋಪ ಮಾಡ್ಕೊಂಡಿದ್ರು. ಈಗ ನೀವಿಬ್ರು ಹೀಗೆ ಪಕ್ಕ ಮಲಗಿದ್ದೀರಾ ಅಂತಂದ್ರೆ ನಮ್ ಕತೆ ಮುಗ್ದೇ ಹೋಯ್ತು. ಸುಮ್ಮನೆ ರೇಗಿಸ್ಬೇಡ ಮಾಮ್. ಈ ವಿಷಯನ ನಿಮ್ ಶಾಸ್ತ್ರಿ ಹತ್ರ ಹೇಳಕ್ ಹೋಗ್ಬೇಡ. ಯಾಕೋ ಹೇಳ್ಬಾರ್ದು? ಆಗಿರೋ ತಪ್ಪೆಲ್ಲ ಮುಚ್ಚಿಟ್ಕೊಂಡು ಇನ್ನೇನಾದ್ರೂ ಅನಾಹುತ ಆಗ್ಲಿ ಅಂತನಾ? ಶಾಸ್ತ್ರಿಗಳನ್ನ ಈಗಲೇ ಕರೆಸ್ತೀನಿ. ಅದೇನ್ ಪ್ರಾಯಶ್ಚಿತ್ತ ಮಾಡ್ಬೇಕೋ ಅವರೇ ಹೇಳಿ. ಮಾಮ್, ಹೇಳಿದ್ನಲ್ಲ, ನನ್ ಮೇಲೆ ಕಿಂಚಿತ್ತಾದ್ರೂ ಗೌರವ ಇದ್ರೆ ನಾನ್ ಹೇಳ್ದಾಗೆ ಕೇಳಲೇಬೇಕು ಅಷ್ಟೇ. ನೋಡೋ ಬೇವರ್ಸಿಂತಂದ್ರೆ ಹಾಗಂದಾನೆ ಬಿಗ್ನಾಸಿಂದಂತೆ. ನಿನ್ನಂತ ಬುದ್ಧಿ ಹೇಳಕ್ ಹೋಗ್ತೀನಲ್ಲ, ನಮ್ಮನೆ ಹಳೆ ಪರ್ಕೆ ತಗೊಂಡು ನಾವೇ ಅಲ್ಲಮ್ಮ ಈ ಮನೆಗೆ ದೀಪ ಹಚ್ಕೊಂಡಿರೋದು ನೀನು ಕರ್ಕೊಂಬಂದ್ರೆ ಮನೆ ಕೊಳ್ಳಿ ಇಡೋ ಕೆಲಸ ಮಾಡ್ತಿದ್ಯಾ ನೀನು? ರೇ, ಅವ್ರನ್ನ ಸುಮ್ನೆ ಏನು ಅನ್ಬೇಡಿ. ಏಯ್, ನಂದೆಲ್ಲಿ ಇಡ್ಲಿ ನಾರಾಯಣ ಅಂತ ಮಧ್ಯ ನಿಂದೇನಯ್ಯ? ಅವಳ ಹತ್ರ ಮಾತಾಡ್ತಿದ್ದೀನಿ ತಾನೆ? ತೆಪ್ಪಗೆ ನಿಂತಿರು. ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಅನಸೂಯೆ, ಸೀತೆ, ಸಾವಿತ್ರಿ ಅಂತವ್ರು ಹುಟ್ಟಿರೋ ಈ ನಾಡಲ್ಲಿ ಇನ್ನೊಂಥದ್ದೊಂದು ಜನ್ಮ ಬೇಕಾಗಿತ್ತ? ಗಂಡನ ಶ್ರೇಯಸ್ಗೋಸ್ಕರ ಈ ದೇಶದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಪ್ರಾಣತ್ಯಾಗ ಮಾಡಿದ್ದಾರೆ. ಅಂಥವ್ರ ಮಧ್ಯ ಹುಟ್ಟಿ ಚಪಲಕ್ಕೆ ದಾಸಿಯಾಗಿ ವ್ರತಭಂಗ ಮಾಡ್ಕೊಂಡು ಗಂಡನ ಕೋಣೆ ಸೇರಿದೆಯಲ್ಲ, ಎಷ್ಟು ಸೊಕ್ಕಿರ್ಬೇಕು ನಿನಗೆ? ರೀ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ಪ್ಲೀಸ್, ನಾನು ಮಾತಾಡ್ತೀನಿ. ಶಾಸ್ತ್ರಿಗಳೇ, ದಯವಿಟ್ಟು ನನ್ನ ಕ್ಷಮಿಸಿ. ನೀವು ಹೇಳ್ದ ಹಾಗೆ ನನಗಿರೋದು ಸೊಕ್ಕಲ್ಲ, ಗಂಡನ ಮೇಲಿರೋ ಪ್ರೀತಿ. ಏನ್ ಸೀಮೆಗಿಲ್ಲ ಪ್ರೀತಿ ನಿಂದು? ಪ್ರೀತಿ ಇದೆ ಅಂತ ಹೋದ ಅವ್ನು ತಪ್ಕೊಂಬಿಡದ? ಅವ್ನು ಮುಟ್ಟಬೇಡ, ಮುಟ್ಟಿಸ್ಕೋಬೇಡ ಅಂತ ಹೇಳಿದ್ದೆ ತಾನೆ? ಎಷ್ಟು ಧೈರ್ಯ ಇರಬೇಕು ನಿನಗೆ? ಅವ್ನು ಹೋಗ್ಬಿಟ್ಟಿದೆಯಲ್ಲ. ಮತ್ತೆ ಅವ್ರಿಗೆ ಜ್ವರ ಬಂದು ನರಳ್ತಾ ಇದ್ರು, ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತು. ಆಗ ನಾನೇ ನಿನ್ ಕರಿತಿದ್ದೆ ಸತಿ ಶಿರೋಮಣಿ ಅಂತ. ಬೇಡ ಗುರುಗಳೇ, ನೀವು ಕೊಡೋ ಸತಿ ಶಿರೋಮಣಿ ಅನ್ನೋ ಪಟ್ಟ ನನಗೆ ಬೇಕಾಗಿಲ್ಲ. ನನಗೆ ನನ್ನ ಗಂಡನ ಆರೋಗ್ಯ ಮುಖ್ಯ ಆಗಿತ್ತು, ಅವ್ರ ಸೇವೆ ಮಾಡೋದು ಮುಖ್ಯ ಆಗಿತ್ತು, ಅವ್ರಿಗೆ ಆಸರೆ ಆಗೋದು ಮುಖ್ಯ ಆಗಿತ್ತು. ಅಷ್ಟನ್ನೇ ನಾನು ಮಾಡಿದ್ದೀನಿ. ಅದರಲ್ಲಿ ಯಾವುದೇ ರೀತಿನೂ ತಪ್ಪಲ್ಲ. ಯಾಕೆ ತಪ್ಪಲ್ಲ? ಧರ್ಮ ಮೀರಿ ನಡೆದಿದ್ದು ತಪ್ಪಲ್ವಾ? ನಾನು ಧರ್ಮ ಮೀರಿಲ್ಲ ಶಾಸ್ತ್ರಿಗಳೇ. ಹೆಂಡತಿಯಾಗಿ ಗಂಡನ ಸೇವೆ ಮಾಡಿ ಸತಿ ಧರ್ಮನ ಪಾಲನೆ ಮಾಡಿದ್ದೀನಿ ಅಷ್ಟೇ. ಕಷ್ಟ ಕಾಲದಲ್ಲಿ, ಆಪತ್ ಕಾಲದಲ್ಲಿ ನೇಮ ನಿಷ್ಠೆ ಅನ್ನೋದಕ್ಕಿಂತ ಜೀವ ಉಳಿಸೋದು ಮುಖ್ಯ ಅಂತ ನಿಮ್ಮ ಶಾಸ್ತ್ರದಲ್ಲೇ ಹೇಳಿದೆ ಅಲ್ವಾ? ಓ, ನನಗೆ ಬುದ್ಧಿವಾದ ಹೇಳೋಂಗೆ ಆಗ್ಬಿಟ್ಯಾ ನಾನು? ಸರಿ ಬಿಡು ಶಾಂತಮ್ಮ, ಸರಿಯಾದ ಪ್ರಾರಬ್ಧನೆ ಕಟ್ಟಾಕೊಂಡಿದ್ಯಾ ನೀನು. ಚೆನ್ನಾಗಿ ನೋವು ತಿಂತೀಯಾ? ರೇ, ಸಾಕು ನಿಲ್ಲಿಸ್ರಿ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನಿಮ್ಮ ಬಾಯಿಂದ ಒಂದಾದ್ರೂ ಒಳ್ಳೆ ಮಾತು ಬಂತ? ಬರೀ ಪ್ರಾರಬ್ಧ, ಶಾಪ, ದೋಷ ಇಂಥವೇ ಆಗೋಯ್ತು. ಅವ್ರ ಗಂಡ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ನ ಹೆಂಡತಿ ನನ್ನನ್ನು ಆರೈಕೆ ಮಾಡಿ ಹುಷಾರು ಮಾಡಿದಾಳೆ. ಅದನ್ನ ತಪ್ಪು ಅನ್ನೋಕ್ಕೆ ನೀವು ಯಾರ್ರೇ? ಬಾಯಿ ಮುಚ್ಕೊಂಡು ತೆಪ್ಪಟ್ಟು ನಿಂತ್ಕೊಂಡ್ಬಿಡು. ಇನ್ನೊಂದು ಮಾತಾಡಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ.